ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇವತ್ತೇ ಫೈನಲ್ ಆಗುತ್ತಾ ಕಾಂಗ್ರೆಸ್ ಹಾಗೆ ಜೆಡಿಎಸ್ನ ಸೀಟು ಹಂಚಿಕೆಯ ಕಗ್ಗಂಟು. ಯಾಕೆಂದ್ರೆ 10 ಕ್ಷೇತ್ರಗಳಿಗೆ ಆಗಾಗಲೇ ಜೆಡಿಎಸ್ ಬೇಡಿಕೆಯನ್ನ ಇಟ್ಟಿದೆ. ಸೊ ಹಾಗಾಗಿ ಆ ಬೇಡಿಕೆಯನ್ನ ಈಡೇರಿಸುತ್ತಾ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ. 10 ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಸುತರಾಮ್ ಒಪ್ತಾ ಇಲ್ಲ ಕಾಂಗ್ರೆಸ್ನ ನಾಯಕರು. ಸೊ ಹಾಗಿದ್ಮೇಲೆ ಚೌಕಾಸಿಗೆ ಎಷ್ಟಕ್ಕೆ ಇಳಿಬಹುದು 10ರಿಂದ ಕಡಿಮೆ ಅನ್ನುವಂಥದ್ದಾದ್ರೆ ಇದೀಗಷ್ಟೇ ನಮ್ಮ ಪ್ರತಿನಿಧಿ ಮಾಹಿತಿ ಕೊಟ್ಟ ಹಾಗೆ ಸುಮಾರು 7 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡಬಹುದು. ಆದರೆ ಇದಿನ್ನೂ ಮಾತುಕತೆ ಫೈನಲ್ ಆಗಿಲ್ಲ. ದೋಸ್ತಿಗಳ ಬೇಡಿಕೆಯನ್ನ ಈಡೇರಿಸ್ತಾರಾ ರಾಹುಲ್ ಗಾಂಧಿ? ದೆಹಲಿ ಮಟ್ಟದ ಮಾತುಕತೆ ಇವತ್ತು ನಡೀತಾ ಇದೆ. ಮಧ್ಯಾಹ್ನ ಅವರ ನಿವಾಸದಲ್ಲಿ, ರಾಹುಲ್ ಗಾಂಧಿ ನಿವಾಸದಲ್ಲಿ ಮಾತುಕತೆ ನಡೀತಾ ಇದೆ. ಸೊ ಹಾಗೆ ನಾಳೆ ಗುಜರಾತ್ನಲ್ಲಿ ಕೂಡ CWC ಮೀಟಿಂಗ್ ಕೂಡ ಇದೆ. ಸೊ ಏನೆಲ್ಲ ಇತ್ಯರ್ಥಗಳನ್ನು ಮಾಡಿಕೊಳ್ಳಬಹುದು ಗೆಲ್ಲುವಂತಹ ಕ್ಷೇತ್ರಗಳಿಗೆ, ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ದೋಸ್ತಿಗಳ ಬೇಡಿಕೆಯನ್ನು ಈಡೇರಿಸಕ್ಕೆ 10 ಕ್ಷೇತ್ರಗಳನ್ನು ಬಿಟ್ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಜೆಡಿಎಸ್ನ ವರಿಷ್ಠರು. ಇನ್ನೇನಿದ್ರು ರಾಹುಲ್ ಗಾಂಧಿ ಮಾತನಾಡಬೇಕು, ಹಾಗೆ KC ವೇಣುಗೋಪಾಲ್ ಜೊತೆಗೆ ನಮ್ಮ ಪಕ್ಷದ ಹಿರಿಯರು ಮಾತನಾಡ್ತಾರೆ ಅಂತ HD ದೇವೇಗೌಡ ದೆಹಲಿಯಲ್ಲಿ ತಿಳಿಸಿದ್ರು. ಸೊ ಈಗ ಕಾದು ನೋಡುವ ತಂತ್ರಕ್ಕೆ CM ಶರಣಾಗಿದ್ದಾರೆ. ಯಾಕೆಂದರೆ ಯಾವ ಕ್ಷೇತ್ರಗಳನ್ನು ಬಿಟ್ಕೊಡ್ತಾರೆ, ಅದರಲ್ಲಿ JDS ಬಹುಪಾಲು ತಾವು ಈಗಾಗಲೇ ಕೇಳಿರುವಂಥ ಕ್ಷೇತ್ರಗಳು ಯಾವುದು, ಸೊ ಅದೆಲ್ಲವನ್ನು ಕೂಡ ಲೆಕ್ಕ ಹಾಕೊಳ್ಳೋದಾದರೆ JDS ಯಾವೆಲ್ಲ ಏರಿಯಾಗಳಲ್ಲಿ ಗೆಲ್ಲಬಹುದು, ಯಾವ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಪಾರುಪತ್ಯ ಇದೆ, ಸೊ ಆ ಕ್ಷೇತ್ರಗಳನ್ನು ಈಗಾಗಲೇ ಬೇಡಿಕೆ ಮುಂದೆ ಇಟ್ಟಿದೆ. ಅದರ ಜೊತೆಗೆ ಹಾಲಿ ಸಂಸದರು ಇರುವಂತಹ ತುಮಕೂರು ಹಾಗೆ ಕೋಲಾರದಲ್ಲಿಯೂ ಕೂಡ, ಚಿತ್ರದುರ್ಗದಲ್ಲಿಯೂ ಕೂಡ ತಮ್ಮ ಬೇಡಿಕೆಯನ್ನು ಇಟ್ಟಿದೆ. ಸೊ ಇದನ್ನು ಪುರಸ್ಕರಿಸುತ್ತಾ ಕಾಂಗ್ರೆಸ್ ಅಥವಾ ಅದನ್ನು ತಿರಸ್ಕಾರ ಮಾಡಿ ಸೊ ಅಲ್ಲಿ ಬೇರೆ ಅಭ್ಯರ್ಥಿಗಳನ್ನು ಹಾಕುವಂಥ ನಿಟ್ಟಿನಲ್ಲಿ ಏನಾದರೂ ಮನವಿ ಮಾಡಿಕೊಳ್ಳುತ್ತಾ, ಇದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ 10 ಕ್ಷೇತ್ರಗಳನ್ನು ಬಿಟ್ಟುಕೊಡುತ್ತಾ ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ಸಾಕಷ್ಟು ಈ ಒಂದು ಸಭೆಯಲ್ಲಿ ಇತ್ಯರ್ಥ ಆಗುತ್ತೆ. ಬಹುತೇಕ ಇವತ್ತು ಅಥವಾ ನಾಳೆಯೊಳಗೆ ಕಾಂಗ್ರೆಸ್ನ ಅಂತಿಮ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಸೊ ಅಲ್ಲಿಗೆ ಯಾವ ಕ್ಷೇತ್ರಗಳನ್ನು, ಜೊತೆಗೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದೆ ಅನ್ನೋದು ಕೂಡ ಸಭೆಯಲ್ಲಿ ಗೊತ್ತಾಗುತ್ತೆ.